सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरुर्विष्णु गुरुर्देव महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी रामानंदवतरिदे भक्तर उद्धारकाणी त्रैलोक्यदೊಡೆಯನೇ सद्भक्तरो निपक्की पूजी नमस्कार गुरुराय श्री रामचंद्र योगी नमस्कार गुरुराय श्री रंग योगी जय चिदंबर नमस्तेस्तु चिंतितार्थप्रदायिने औदुंबर सदावास चिदंबर नमोस्तुते शिव 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 सांब चिदंबर शिव 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 सांब धर्म संस्थापने ते नर ते ईश्वराचे अवतार झाले आहेत पुढे होणार देणे ईश्वराचे ठोपार कुमार
ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿಯ ಪೀಠಾಧಿಪತಿಗಳಾಗಿರುವಂತಹ ಅತ್ಯಂತ ಮಾವುಳ ಸ್ವಭಾವದ ನಾನಕ್ರು ಅವರಿಗೆ ಮೌಲಿನಿ ಅಂತ ನಾನು ಹಾಗೆ ಜ್ಞಾನೇಶ್ವರ ಮೌಲಿ ಅವರಿಗೆ ಮೌಲಿ ಅಂತ ಯಾಕಂದ್ರೆ ಅವರು ಒಂದು ಪ್ರೇಮ ಹೆಂಗಿರ್ತಂದ್ರೆ ತಾಯಿ ಪ್ರೇಮಕ್ಕಿಂತ ಅಧಿಕ ಪ್ರೇಮ ಅವರು ಎಲ್ಲರ ಮೇಲೆ ಮಾಡ್ತಿದ್ರು ಅಂತೂ ಅವರಿಗೆ ಮೌಲಿ ಅಂತಾರೆ. ಹಂಗೆ ನಾನಾದರೂ ಸಹಿತ ನಮ್ಮ ಗಂಗಾಧರ ದೀಕ್ಷಿತ ಗುರು ಮಹಾರಾಜರಿಗೆ ನಾನು ಮೌಲಿ ಅಂತ ಒಂದು ಮವಾಳು ಸ್ವಭಾವ, ಮವಾಳು, ಸ್ನೇಹಾಳು, ಕೃಪಾಳು ಅಂತೇಳಿ ಅಂತ ಒಂದು ವಿಶೇಷ ಗುಣಗಳನ್ನು ನಾವು ಎಲ್ಲಾದರೂ ಕಾಣ್ತಿದ್ದೇವೆ ಅಂದ್ರೆ ಸತ್ಯದ ಸ್ಥಿತಿಯೊಳಗೆ ನಾನು ಇವರಲ್ಲೇ ಕಂಡು ಸಮರ್ಥರ ನಂತರ ಅಂಥ ಒಂದು ಪ್ರೇಮ ಸುರಿಸುವಂತಹ ಚೇತನ ಯಾವುದಾದ್ರೂ ಇತ್ತಂದ್ರೆ ಅದು ಸದ್ಗುರು ಮಹಾರಾಜರು. ಅವ್ರು ಎಷ್ಟೊಂದು ಅವ್ರ ಸ್ಥಿತಿ ಹೆಂಗದ ಅಂದ್ರೆ ಕೂಸಿನ ಗತಿ ಅದ, ತಾಯಿ ಗತಿನೂ ಅದ. ಕೂಸಿನ ಗತಿನೂ ಇದ್ದಾರೆ ಅವರು, ತಾಯಿ ಗತಿನೂ ಇದೆ. ಪಾಹತಾ ದೇವಾಚೆ ಕೃಪೇಶಿ ಮಾತೇಚಿ ಕೃಪಾ ಕಾಯಸಿ ಅಂತಾರೆ ಸಮರ್ಥರು ಸಖ್ಯ ಭಕ್ತಿಯೊಳಗೆ. ಆ ಸದ್ಗುರುವಿನ ಪ್ರೇಮದ ಮುಂದೆ ತಾಯಿಯ ಪ್ರೇಮ ಎಷ್ಟರ ಮಟ್ಟಿಗೆ ಅಂತ. ಪಾಹತಾ ದೇವಾಚೆ ಕೃಪೇಶಿ ಮಾತೇಚಿ ಕೃಪಾ ಕಾಯಸಿ ಮಾತಾವಧಿ ಬಾಳಕಾಸಿ ವಿಪತ್ತಿಕಾರಿ ಅಂತ ಒಂದು ಕಠಿಣ ಪರಿಸ್ಥಿತಿ ಬಂತು, ತನ್ನ ಕುತ್ತಿಗೆಗೆ ಬಂತು. ಅದರ ತಾಯಿ ತನ್ನ ಮಗನನ್ನು ಕೊಂದಾದರೂ ಸಹಿತ ಬದುಕುತ್ತಾಳೆ. ದೇವೇ ಭಕ್ತ ಕೋನವದಿಲ್ಲ ಕದಿ ದೇಖಿಲ ಐಕಿಲ ಶರಣಾಗತಾಸ ದೇವಸಾಲ ವಜ್ರ ಪಂಜರ ದೇವೇ ಭಕ್ತ ಕೋನವದಿಲ್ಲ ಅಂತ ಭಗವಂತ ಸದ್ಗುರುನಾಥ ತನ್ನ ಭಕ್ತರನ್ನು ಕೊಂದದ್ದು ಎಲ್ಲಾದ್ರೂ ನೋಡ್ಯವನು, ಎಲ್ಲಾದ್ರೂ ಕೇಳಿ, ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಶರಣಾಗತಾಸ ದೇವಸಾಲ ವಜ್ರ ಪಂಜರ. ಯಾರು ಸದ್ಗುರುವಿಗೆ ಅನನ್ಯವಾಗಿ ಶರಣ ಹೋಗ್ಯಾರಲ್ಲ ಅವರನ್ನು ವಜ್ರ ಪಂಜರದೊಳಗೆ ಇಟ್ಕೊಂಡ ಕಾಯವ್ರು ಯಾರ್ಯಾರು ಇದ್ರ ಅವರು ಕೇವಲ ಸದ್ಗುರುನಾಥ ತೊಂಬಾರ ಕುಮಾರ್ देवभक्तांच्या कैवारी देव पतितासी तारी देव होय सहकारी अनाथांच्या. ನಾವು ಅನಾಥರಾದೇವಂದ್ರ ಸದ್ಗುರುನಾಥ ನಮ್ಮನ್ನು ಕಾಯ್ತಾನೆ. ನಾವು ಸನಾಥರಾಗಿ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಭಗವಂತ ನಮ್ಮಿಂದ ಇದ್ದೇ ಇರ್ತದೆ. ಅನಾಥ ಆಗ್ಬೇಕಂತಾರದು. ಅನಾಥರಂದ್ರೆ ಆಗಲಿ ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಕಳ್ಕೊಂಡು ಅನಾಥ ಆಗೋದು ಹಂಗಲ್ಲ. ಅನಾಥ ಅಂದ್ರೆ ನಾವು ಯಾರ ಒಂದು ಒಡೆತನದೊಳಗೂ ಬದುಕಬಾರ್ದು. ಕೆಲವೊಬ್ಬರು ರೊಕ್ಕದ ಒಡೆತನದಾಗ ಬದುಕಲಿಕ್ಕತ್ತಾರೆ, ಕೆಲವೊಬ್ಬರ ಆಸ್ತಿ ಒಡೆತನದಾಗ ಬದುಕಲಿಕ್ಕತ್ತಾರೆ, ಕೆಲವೊಬ್ಬರು ಅಧಿಕಾರದ ಒಂದು ಒಡೆತನದಾಗ ಬದುಕಲಿಕ್ಕತ್ತಾರೆ. ಇವು ಯಾವ ಥರದವರು ಈಗ ನೋಡಿ, ಕೆಲವೊಬ್ಬರು ಹೆಂಡರು ಒಡೆತನದಾಗ ಬದುಕಲಿಕ್ಕತ್ತಾರೆ, ಕೆಲವರು ಮಕ್ಕಳು ಒಡೆತನದಾಗ ಬದುಕಲಿಕ್ಕತ್ತಾರೆ. ಅಂದ್ರೆ ಅವ್ರು ಸ್ವತಂತ್ರ ಕಳ್ಕೊಂಡು ಬಿಟ್ಟಾರ.
ನೀ ಯಾವಾಗ ಸ್ವತಂತ್ರ ಆಗ್ತಿ ಅಂದ್ರೆ ನೀನು ಅನಾಥರಾಗಬೇಕು. ಕೇವಲ ಅನಾಥರನ್ನ ಸನಾತನನ್ನ ಮಾಡುವಂತವ ಯಾರಾದ್ರೂ ಈ ಭೂಮಂಡಲವಾಗಿದ್ರೆ ಅವರು ಕೇವಲ ಸದ್ಗುರುನಾಥ. ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ. देव कृपेचा सागरू, देव करुणेचा जलधरू, देवासी भक्तांच्या विसर पडणार नाही. ಈ ದೇವ 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 ಅಂತೇಳಿ ಸಮರ್ಥನೆಯನ್ನು ಬಳಸಲಿಕ್ಕಂತಲ್ಲ, ಈ ದೇವ ಯಾರು ಅಲ್ಲ, ಕೇವಲ ನಿನಗೆ ಅನುಗ್ರಹಿಸಿದಂತ ಸದ್ಗುರುನಾಥನೇ ದೇವರಿದ್ದಾನ. ಯಾಕಂದ್ರೆ ಸದ್ಗುರುನಾಥ ಕರೆ ದೇವರು ಅಲ್ಲಂತಾರು, ಸದ್ಗುರುನಾಥ ದೇವರು ಅಲ್ಲ. ಮತ್ತೇನಂದ್ರೆ ದೇವರ ದೇವರು. ಏನು ಭೂಮಿ ಮೇಲೆ ಇರುವಂತ 33 ಕೋಟಿ ದೇವತೆಗಳ ಯಾಕ ಇಷ್ಟೇ ಅಂತ ಹೇಳಿ ಕೊಡ್ಬೋದು. ದೇವಾಚಾಗಣದ ಕೋಣಕರಿ ಅಂತ ಸಮರ್ಥ. ಎಷ್ಟು ಮಂದಿ ದೇವರಿದ್ದಾರೆ ಲೆಕ್ಕ ಯಾರಿಟ್ಟಾರ ಅಂತ. ಒಂದೆಲ್ಲ ಕ್ಷೇತ್ರಕ್ಕೆ ಹೋದ್ರೆ ಒಂದು ಕಲ್ಲು ತಗೊಂಡು ಬಂದ್ರು ಸಹಿತ ದೇವರ ಹಾಕಿ ಕೊಡ್ತಾರೆ. ವಿಜಯಪುರದಾಗ ಒಂದು ಹೋಟೆಲ್ ಹೆಸರು ಏನದು ಗೊತ್ತಲ್ರಿ? ಇಡ್ಲೇಶ್ವರ ಪ್ರಸನ್ನ. ಅಂದ್ರೆ ಅವ್ರ ದೇವರು ಇಡ್ಲಿನೇ ಅಂತ. ಅವ್ರ ದೇವರಿಗೆ ಇಡ್ಲಿ ಸೇರ್ತಿರ್ಬೇಕು, ಅದಕ್ಕೆ ಇಡ್ಲೇಶ್ವರ. ಹಂಗ ದೇವಾಚಾರ ಕರಿಯ. ಅದಕ್ಕೆ ಸದ್ಗುರುನಾಥ ದೇವರಲ್ಲ, ದೇವರ ದೇವ. ಸಕಲ ದೇವಾಂಚೆ ದೈವ ಯಾಕಂದ್ರೆ ಯಾವ ದೇವರು ಪೂಜೆ ಮಾಡ್ತೇವ ಅವ್ರಿಗೂ ಸಹಿತ ಸತ್ವಿಲ್ಲ. ರಾಮಕೃಷ್ಣಾದಿಗಳಿಗೂ ಸಹಿತ ಗುರುವಿಲ್ಲ. ಅವ್ರು ದೇವರು ಔದಾರಿಕರು ಹೌದು ಕರೆ. ಆದರೂ ಸಹಿತ ಇಲ್ಲಿ ಬಂದ ಮೇಲೆ ಸದ್ಗುರುವಿಂದ ಮಾಡಿದ್ದೇವೆ. ರಾಮಕ್ಕೆ Thank you.
ಶಿವ 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 ಸಾಂಬರಿ ನಂಬರ ಅದ್ಭುತವಾದಂತಹ ಮಾತನ್ನ ಜಗದ್ಗುರು ತುಕೋಬಾರಾಯರು ಹೇಳಿದ್ದಾರೆ. ಇದು ಅದ್ಭುತವಾದಂತಹ ಮಾತ. ಎಲ್ಲಾ ದೇವರ ದೇವ ಸದ್ಗುರುನಾಥ್ ಇದ್ದಾನಂತ ಹೇಳ್ಬೇಕಾತಂದ್ರ ಸದ್ಗುರುನಾಥನ ಸ್ವರೂಪವನ್ನು ಅವರು ಕಂಡಿದ್ರು. ನಾವೆಲ್ಲರೂ ಸದ್ಗುರುನಾಥನ ರೂಪವನ್ನು ಕಂಡೆವು. ಅವನ ಸ್ವರೂಪವನ್ನು ಯಾರು ಕಂಡಲ್ಲ, ಅವನು ಸಾಕ್ಷಾತ್ ಉಗಡೆ ಪರಬ್ರಹ್ಮ ಸದ್ಗುರು ಜಯಮೂರ್ತಿ ಅಂತ ಮೌಲ್ಯ ಜ್ಞಾನೇಶ್ವರ ಅಂತಾರೆ. ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮ ಸ್ವರೂಪ ಯಾವುದಂದ್ರೆ ಅದು ಸದ್ಗುರು ಮೂರ್ತಿ ಅಂತ. ಉಗಡೆ ಪರಬ್ರಹ್ಮ ಸದ್ಗುರು ಜಯಮೂರ್ತಿ, ಉಗಡೆ ಪರಬ್ರಹ್ಮ ಸದ್ಗುರು ಜಯಮೂರ್ತಿ, ಉಗಡೆ ಪರಬ್ರಹ್ಮ ಸದ್ಗುರು ಜಯಮೂರ್ತಿ, ಉಗಡೆ ಪರಬ್ರಹ್ಮ ಸದ್ಗುರು ಜಯಮೂರ್ತಿ. ಇದನ್ನ ಸಾಮಾನ್ಯ ಹೇಳಿಲ್ಲ, ಮಾವುಲಿ ಜ್ಞಾನೇಶ್ವರ ಮಹಾರಾಜ ಹೇಳಿರ್ತಾರ. ಸದ್ಗುರು ವಾಚೋನಿ ಸಂಸಾರಿ ತಾರಕ ನಶೇತಿ ನಿಸ್ತಂಕ ನಿಸ್ಸಂಶಯವಾಗಿ ಹೇಳ್ತಾನೆ. ಈ ಭವಸಾಗರವನ್ನ ದಾಟಿಸುವಂತ ಯಾರಾದ್ರೂ ಒಬ್ಬ ನಾವಿಕ ಇದ್ದಂದ್ರ ಅದು ಕೇವಲ ನಿನ್ನ ಸದ್ಗುರುನಾಥ. ಅವ ಮಾತ್ರ ಈ ಭವಸಾಗರವನ್ನ ಬಂದು ದಾಟುತ್ತಾನೆ. ಉಳುಕಿದವ್ರು ಯಾರಿಂದನೂ ಸಾಧ್ಯ ಇಲ್ಲ. ಮೋಕ್ಷ ಅನ್ನುವಂತ ನಾವು ಬೇಕಾಗಿದ್ದಂದ್ರೆ ನಾವು ಸದ್ಗುರುಗಳಿಗೆ ಹಂತಲ್ಲೇ ಹೋಗ್ಬೇಕು. ಮೋಕ್ಷ ದಾತ ಯಾರಾದ್ರೂ ಸದ್ಗುರುನೇ ಇದ್ದಾರ. ಸಮರ್ಥ ಅಂತಾರ. ಮತ್ತ ಹಂಗಾದ್ರೆ ನಾವು ಉಪದೇಶ ತಗೊಂಡವ್ರು ನಮಗೆ ಯಾಕೆ ಮೋಕ್ಷ ಹಾಕಿಲ್ಲ? ರಗಡು ವರ್ಷ ನಾವೀಗ ಉಪದೇಶ ತಗೊಂಡು ರಗಡು ವರ್ಷ, ಸೇವಾ ಮಾಡ್ಲಿಕ್ಕೆ ರಗಡು ವರ್ಷ, ಸ್ವಲ್ಪ ನಮಗೆ ಮೋಕ್ಷದ ಒಂದು ಚಿನ್ನರ ನಮ್ಮಂತ ಕಾಣ್ಲಿಕ್ಕೆ ಅಂದ್ರ ಕಣ್ಣಿಗೆ ಕಾಣಿಸುವಂತ ವಸ್ತು, ವಿಷಯ, ವ್ಯಕ್ತಿ ಇವುಗಳಿಂದ ಇವುಗಳ ಬಂಧನದಿಂದ ನಾವೇನು ಹೊರಗೆ ಬಂದೇವನು? ಅವರಂತಾರ ಜಯ ಸವಾದೆ ಮೋಕ್ಷ ಭಾವ, ತೇನೆ ಸದ್ಗುರು ಕರಾವ, ಸದ್ಗುರುವಿನ ಮೋಕ್ಷ ಭಾವ ಏ ಕಲ್ಪಾಂತೀನ ಘಡೆ. ಸಮರ್ಥ ಅಂತಾರ ನಿನಗೆ ಮೋಕ್ಷ ಬೇಕಾಗಿದ್ರೆ ಸದ್ಗುರುಗಳಿಂದ ಅನುಗ್ರಹಿಕಾಗುತ್ತೆ. ನಿನಗೆ ಮುಕ್ತಿ ಬೇಕಾಗಿದ್ರೆ ಸದ್ಗುರುಗಳಿಂದ ಹೋಗು.
ನಿನಗೆ ಮುಕ್ತಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸುಮ್ಮ ಅವರು ಉಪದೇಶ ತಗೊಂಡ್ರು, ನಾನು ಉಪದೇಶ ತಗೊಂಡ್ರೆ ಕಡಿತನಕ ನಿನಗೆ ಸದ್ಗುರುಗಳ ಒಂದು ಸ್ವರೂಪ ಗೊತ್ತಾಗುವುದಿಲ್ಲ. ಬರೇ ರೂಪದ ವರ್ಣನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಮಹಾರಾಜ ಕೆಂಪಿದ್ರು, ಎತ್ತರಿದ್ರು, ರುಮಾಲ್ ಸುತ್ತಿದ್ರು, ಬಾವಿ ಕಿಸಿ ಹಾಕಿ ಹಾಕ್ತಿದ್ರು. ಮಹಾಸ್ವಾಮಿ ಚಿದಂಬರ ಹಿಂಗಿದ್ರು, ಕೈಯಾಗ ಗಿಂಡಿ ಹಿಡಿದಿದ್ರು. ಮತ್ತಿದ್ದಿಲ್ಲ ದಾಸ ರಾಜಾರಾಮರು ವೀಣಾ ಹಾಕೊಂಡಿದ್ರು. ಅರೆ ಇವೆಲ್ಲ ರೂಪಗಳು, ಇವು ರೂಪಗಳು, ಇವು ಶಾಶ್ವತ ಅಲ್ಲ, ಅಶಾಶ್ವತ. ಯಾವುದು ನಿರ್ಗುಣ ಸ್ವರೂಪವನ್ನು ಕಾಣಲಿಕ್ಕೆ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದವ ಯಾರಂದ್ರ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಸಗುಣ ರೂಪದಿಂದ ಬಂದಾನ. ಅವ ಸದ್ಗುರು ರೂಪದಿಂದನೂ ಬಂದ, ಸಂತರ ರೂಪದಿಂದನೂ ಬಂದ, ದಾಸರ ರೂಪದಿಂದನೂ ಬಂದ. ಜಗತ್ ಕಲ್ಯಾಣದ ಒಂದ ಕಳಕಳಿ ಇಟ್ಟುಕೊಂಡ ನಮ್ಮನ್ನು ಉದ್ಧಾರಣೆ ಮಾಡಲಿಕ್ಕೆ ಬಂದಂತ ಅಂತ ಕರುಣಾಮೂರ್ತಿ ಯಾರಪ್ಪ ಅಂದ್ರೆ ಸದ್ಗುರುಣ. ಅವು ಇಲ್ಲ ಅಂದ್ರೆ ನಮ್ಗೆ ಅಕಸ್ಮಾತ್ ಮೋಕ್ಷ ಇತ್ತು ಅಂದ್ರೆ ಸಾಧ್ಯನೇ ಇಲ್ಲ. ಅವು ಇದ್ರೂ ಸಹಿತ ಸಿಗ್ತದಂದ್ರೂ ಸಹಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅನನ್ಯವಾಗಿ ಶರಣಾಗತಿ ಆಗ ಅವನ ಗುಲಾಮನಾಗ್ಬೇಕು ನಾವು, ಅವ್ರ ಗುಲಾಮ ಆಗ್ಬೇಕು ನಾವು. ಹೆಂಗ ದಾಸ ರಾಜಾರಾಮ ಮಹಾರಾಜರು ಚಿದಂಬರೇಶ್ವರ ಮಹಾರಾಜರಂತೆಲ್ಲ ಬಂದು ಅವ್ರ ದರ್ಶನ ತಗೊಂಡ ಮೇಲೆ ದಾಸರಾಗಿ ಅವರು ಚಿದಂಬರ ಮಹಾರಾಜರ ಸೇವೆ ಮಾಡಿದರು. ಏನೂ ಅಲ್ಲಿಲ್ಲ ಮಹಾಸ್ವಾಮಿಗಳು, ನೋಡಪ್ಪ ರಾಜಾರಾಮ, ಇಲ್ಲಿ ತನಕ ನೀನು ನಿನ್ನ ಪ್ರಪಂಚ ಸೇವೆ ಮಾಡಿ ಇನ್ನು ನೀನು ಜಗತ್ತಿನ ತುಂಬ ನನ್ನ ಚಿದಂಬರ ನಾಮವನ್ನು ಸ್ಥಾಪಿಸು ಅಂತಂದಾಗ ರಾಜಾರಾಮ ಮಹಾರಾಜರಂತಾರ, ದೇವ ಆಗ ಹಿಂದಕ್ಕೆ ನೀನು ಪಾದಕ ಕೊಟ್ಟ ತಲೆ ಮೇಲೆ ಇಟ್ಕೊಂಡು ಬಂದಿದ್ದೆ, ಈಗ ಒಂದು ಹೊಸ ಸ್ಟೈಲ್ನಾಗ ನಾನು ನಿನ್ನ ನಾಮವನ್ನು ಸ್ಥಾಪಿಸ್ತೀನಿ. ಅದಕ್ಕೆ ನಿನ್ನ ಕಾಲಮ್ಮ ಪಾದಕ, ಚರ್ಮದ ಪಾದಕ ಬಿಟ್ಟರು, ಅದನ್ನು ತಗೊಂಡು ಕೊಳ್ಳಾಗ ಹಾಕ್ಕೊಂಡು ಶಿವ 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 ಹಿಂಗ 4 ಸಲ ಇಡೀ ಭಾರತವನ್ನು ಸುತ್ತಾಕಿದ್ರು. ಎಲ್ಲರ ಹೃದಯದೊಳಗ ಚಿದಂಬರ ಅಂದ್ರೆ ನಿಮ್ಗೆ ಎಲ್ಲಕ್ಕೂ ಅದೇ ನಾಮನೇ ನಿಮ್ಗೆ ಏನ್ ಮಾಡ್ತದ್ರೆ, ನಿಮ್ಮನ್ನು ರಕ್ಷಣೆ ಮಾಡ್ತದ. ಎಲ್ಲಕ್ಕೂ ಉಪಾಯನೇ ಅದ ಅಂತ, ಉಪಾಯನೇ ಅದೇ ಅದ. ನಾಮಾಚ ಮಹೀಮಾ ಸಂಗವಾಹಕಾಯ
सर्वाचा उपाय नाम मुख्य विद्युक्तये नाम गेला नर प्राणी विधियुक्तवाद तोटंದ್ರ निಶ್ಚಯ ಪುರಾಣಿ ಇಲ್ಲಿ ಎಲ್ಲ ದೋಷಗಳನ್ನು ಯಾವುದು ಕಳೆದಂದ್ರೆ ಕೇವಲ ನಾಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ ಏನಲ್ಲ ಅದು ಕೇವಲ ಒಂದು ನಾಮದಿಂದ ಸುಳ್ಳು ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ ಪಾಪ ಜನ್ಮಾಂತರಕ್ಕೆ ದಯಾ ಮಾಗೆ ಪುಣೆ ಲಕ್ಷ್ಮೀನಾರಾಯಣ ಯಾವ ನಾಮಸ್ಮರಣೆ ಮಾಡ್ತಾರೆ ಇಂಥ ಬುದ್ಧ ಭಕ್ತ ಜನ್ಮಾಂತರದಿಂದ ಆ ಮಹಾಸ್ವಾಮಿಯಿಂದ ಮಾಡಲಿಕ್ಕೆ ಇರುವುದಿಲ್ಲ ಏನು ನನ್ನ ಭಕ್ತಿಗೆ ಏನಾದ್ರು ಹಾರಿನ ರಕ್ಷಣೆ ಮಾಡ್ತೀನಿ ಅಂತ ಮಾಡಲಿಕ್ಕೆ ಇರುವುದಿಲ್ಲ ಇದೆಲ್ಲ ಬುದ್ಧಿಯಿಂದ ಮಾಡುತ್ತ ಅವರ ಬುದ್ಧಿ ನಾಶೇನ ಕುಮತಿ ಸದ್ಭಕ್ತಿಯನ್ನು ಯಾವಾಗ ಮಾಡ್ತಾರೆ ಯಾವಾಗ ಶುರು ಮಾಡ್ತೀಯ ಏನು ಬಿಡಬೇಕಾಗಿಲ್ಲ ಸ್ವಧರ್ಮ ಆಚಾರ ತ್ಯಾಗವಾದ ಸ್ವಧರ್ಮ ಆಚಾರ ಇವರು ಬಿಡುವಂತ ಅವಶ್ಯಕತೆ ಇಲ್ಲ ಅವರು ಮಾಡ್ಕೊಂಡಾರ ಈ ನಾಮಸ್ಮರಣೆ ಮಾಡುವ ಅಂತೇಳಿ ನಾಮದ ಬಗ್ಗೆ ಸಕಾರಾಮ್ ತ್ರಿಂಬಕ್ ಗರ್ದೆ ಅವರು ಹೇಳ್ತಾರೆ. ಸಕಾರಾಮ್ ತ್ರಿಂಬಕ್ ಗರ್ದೆ ಅಂದ್ರೆ ಏನಂತ ತಿಳ್ಕೊಂಡಿದ್ರು ನನಗನ್ಸಿದ ಮಟ್ಟಿಗೆ ಮೊದಲನೇ ಭಕ್ತರು ಇರ್ಬೇಕಿತ್ತು. ಯಾಕಂದ್ರೆ ಮಹಾಸ್ವಾಮಿ ದೇವಲಾಪುರದಾಗಿದ್ರು. ಯಾವಾಗ ಆ ಲಿಂಗೋಪಂತರ ಒಂದು ಮರ್ಡರ್ ಆಗ್ತದೆ, ಬ್ರಹ್ಮ ಹತ್ಯೆ ಆದಾಗ ನಾವು ಈಗ ಇರುವುದು ಬೇಡ ಅಂತೇಳಿ ಮುರುಗೋಡ್ ಬಿಟ್ಟು ಮಧ್ಯಾಹ್ನದಾಗೆ ಬಿಟ್ಬಿಟ್ರು ಅವರು. ಆವಾಗ ಸಣ್ಣ 4 ಮಂದಿ ಮಕ್ಕಳು, 6 ಮಂದಿ ಮಕ್ಕಳು, ಒಬ್ಬ ಮಗಳು, 2 ಪತ್ನಿಯರು, ತಾವು ಇಷ್ಟು ಜಂಜಾಟ ಮತ್ತು ಅವ್ರದ್ದು ಅವರೇನು ಹಿಂಗೆ ನಮಗತ್ತೆ ಒಂದು ಗಂಡ ಒಂದು ಹೆಣ್ಣು ಒಂದೇ ಮಕ್ಕಳಾಡೋದು ಒಂದೇ ಹೆಂಡತಿಯಾಗಿ ಹಿಂಗಿಲ್ಲ. 2 6 ಮಂದಿ ಮಕ್ಕಳು, ಒಬ್ಬ ಹೆಣ್ಮಗಳು, ಇಷ್ಟೆಲ್ಲ ಕಟ್ಕೊಂಡು
ಬ್ರಹ್ಮಹತ್ಯ ಆದ ಊರಾಗ ನಾವು ಇರ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಏನು ಮಧ್ಯಾಹ್ನದಾಗ ಮನೆ ಬಿಟ್ಟರು 1-2 ವರ್ಷ ಆ ಕಡೆ ಈ ಕಡೆ ಅಡ್ಡಾಡಿದ್ರು. ಅಡ್ಡಾಡಿ ದೇವಲಾಪುರದಾಗ ಹೋಗಿ ಇರ್ತಾರೆ. ದೇವಲಾಪುರದಾಗ ಹೋಗಿರ್ತಾರೆ. ಈ ಸುದ್ದಿ ನಾರಾಯಣ ಗುರುಗಳು, ಹೌದು, ನಾರಾಯಣ ಯತಿಗಳು ನರಸೋಪವಾಡಿಯೊಳಗೆ ದತ್ತನ ಬಂದು ಭಕ್ತಿ ಮಾಡ್ತಿರ್ತಾರೆ. ದತ್ತನ ನಾಮಸ್ಮರಣೆಯೊಳಗೆ ಸಾಧಾರಣ ದತ್ತಾತ್ರೇಯ ಸಾಕ್ಷಾತ್ಕಾರ ಆಗಿತ್ತು. ಅವ್ರಂತಾರ, ನೋಡಪ್ಪ ನಾರಾಯಣ, ಈಗ ನಾನು ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದ್ರಿ. ಸಗುಣ ರೂಪ ಧಾರಣ ಮಾಡ್ಕೊಂಡ ನಾನು ದೇವಲಾಪುರದಾಗಿದ್ದೀನಿ, ಅಲ್ಲಿ ಬಂದು ನನಗೆ ಭೇಟಿಯಾಗಿ ಹೋಗುವ. ಇಷ್ಟು ಕೇಳಿದ ಹಾಗೆ ನಾರಾಯಣ ಯತಿಗಳು ಧಾವಿಸಿ ಪಟ್ಟಿಗೆ ಶುರು ಮಾಡ್ತಾರೆ. ಅವ್ರಿನ ಬರೋರಿರ್ತಾರ. ಇಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ದೊಡ್ಡ ಯೋಗೀಶ್ವರ ಬರ್ಲಿಕ್ಕತ್ತಾನ, ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಭಜನಿ ಮಾಡ್ಕೊತ ಹೋಗ್ತಾರೆ. ಶಿವ 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 ಆ ದೇವಲಾಪುರದಿಂದ 3 ಕಿಲೋಮೀಟರ್ ಹೋಗ್ತಾರೆ. ಅಲ್ಲಿ ಆ ಕಡೆಯಿಂದ ಅವ್ರು ಬರ್ತಾರೆ. ಇಬ್ರು ನೋಡ್ರಿ, ಈ ಕಡೆ ಪೂರ್ಣ ಪರಬ್ರಹ್ಮ ಸ್ವರೂಪ ಪೂರ್ಣಾವತಾರಿ ಮಹಾಸ್ವಾಮಿಗಳು, ಆ ಕಡೆ ಅಂತಂಕ ಶ್ರೇಷ್ಠ ಯತಿಗಳು ದತ್ತಾತ್ರೇಯ ಸಾಕ್ಷಾತ್ಕಾರ ಮಾಡ್ಕೊಂಡು ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಕೊನೆಗೆ ಅವ್ರ ನಿರ್ಯಾಣ ಹೆಂಗ್ ತುಕಾರಾಮ್ ಮಹಾರಾಜರು ಸದೈವ ವೈಕುಂಠ ಹೋಗ್ತಾರಲ್ಲ, ಹಂಗ ಹೋದವ್ರು ಮತ್ತೊಂದು ಯಾರಿದ್ರೆ ಅವರು ನಾರಾಯಣ ಯತಿಗಳು. ಡೊಬ್ಬಾರ ಕುಮಾರಿ ಬಂದ ಚಿದಂಬರ ಮಹಾಸ್ವಾಮಿಗಳು ಒಪ್ಪಿಕೊಂಡು ಬಿಡ್ತಾರ. ನೋಡ್ರಿ, ಇಬ್ರು ಒಪ್ಪಿಕೊಂಡ್ರಂದ್ರೆ ಯಾರನ್ನ ಒಪ್ಪಿಕೊಂಡ್ರು ವಿಚಾರ ಮಾಡಿದ್ರೆ ಇಬ್ರು ಪರಬ್ರಹ್ಮ ಸ್ವರೂಪಿಗಳೇ. ಅವರು ಆ ಸ್ಥಿತಿಗೆ ಹೋದ, ಅವ್ರು ನಿರಾಕಾರ ಸ್ಥಿತಿಗೆ, ಇವರು ನಿರಾಕಾರ ಸ್ಥಿತಿಗಳು. ಹಿಂಗಾಗ್ಬಿಡ್ತಲ್ಲ, ಆನಂದೇ ಆನಂದ. ಸಭಾಯಿ ಅಭ್ಯಂತರಿ ಯೋಗ ಪರಮಾನಂದ ಒಳಗ ಹೊರಗ ತುಂಬಿಟ್ಟು ಆನಂದೋರೇ ಮಹಾಸ್ವಾಮಿ ನಾರಾಯಣ ಯತಿಗಳು ಒಪ್ಪಿಕೊಂಡಾಗ ಉಳುಕಿದವ್ರು ಹೀಗಾಗ್ಬಿಡ್ತು.
ಏನ್ ನಾವು ಸ್ವರ್ಗದಾಗಿದ್ದೇವೋ ಎಲ್ಲಿದ್ದೇವೋ ಅಂತ ಗೊತ್ತಾಗಲ್ಲ. ಅಷ್ಟು ಆನಂದವನ್ನು ವರ್ಣ ಮಾಡಲಿಕ್ಕೆ ಆಗುವುದಿಲ್ಲ. ವರ್ಣ ಮಾಡಲಾರ್ದಷ್ಟು ಆನಂದಮಂತರಾಗಿದ್ದ ನಮ್ಮ ಸ್ವರೂಪನು ಬ್ರಹ್ಮ ಸ್ವರೂಪನೇ ಆಗಿತ್ತು. ಒಪ್ಪಾರ ಕುಮಾರಿ ಇಂಥ ಭಾಗ್ಯ, ಆ ಭಾಗ್ಯ ಇವತ್ತು ನಮಗೂ ಅದೇ ಬಂತು. ಇವತ್ತ ಈ ಒಂದು ಇಂಥ ಒಂದು ಭವ್ಯ ಸ್ಥಾನದೊಳಗೆ ಅಲ್ಲಿ ಮಹಾಸ್ವಾಮಿ ಚಿದಂಬರ ಇದ್ದಾರೆ, ಇಲ್ಲಿ ಏನಿದ್ದಾರಲ್ಲ 3 ಮಂದಿ ತ್ರಿಮೂರ್ತಿ ಸದ್ಗುರು ವರ್ಯರಿದ್ದಾರೆ. ನಡು ಏನಿದ್ದಾರಲ್ಲ ಮಾವಳಿ ಜ್ಞಾನೇಶ್ವರರು ಇದ್ದಾರೆ. ಇವರೆಲ್ಲರ ಒಂದು ಸಂಗಮದೊಳಗೆ ನಮಗೂ ಹೆಂಗಾಗ್ಯದಂದ್ರೆ ಆನಂದೋರೇ ಈ ಆನಂದವನ್ನು ಅನುಭವಿಸಬೇಕಾಗಿದ್ದಕ್ಕೆ ಸದ್ಗುರುಗಳ ಕೃಪಾನೇ ಬೇಕಂತ. ಸದ್ಗುರು ಕೃಪಾ ಇರಲಾರ್ದ ಆನಂದವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಸುಖ ಅನುಭವಿಸ್ತಿ, ಯಾಕಂದ್ರೆ ಅದು ಇಂದ್ರಿಯಕ್ಕೆ ಸಂಬಂಧಿಸಿದಿರ್ತದೆ, ನಿನಗೆ ಅನುಭವಕ್ಕೂ ಬರ್ತದೆ. ಏನ ಭಯಂಕರ ಆನಂದ ಹಿಂಗದರ ಅದು ವಾಚೆ गेले मी पण माझे ते सुख काय सांगू. ಜ್ಞಾನೇಶ್ವರ ಮಾವಳಿ ಅಂತಾರೆ, ಗೆಲೆ ವಿಪಣ ಮಾಡಿ ನನ್ನ ಒಳಗಿನ ಅಹಂಕಾರ ನಾನು ಅನ್ನುವಂಥದ್ದು ಹೋಗೇ ಬಿಡ್ತಂತ. ಅದು ಯಾವಾಗ ಹೋಗ್ತಾವ ಆನಂದ ಆಗ್ತದೆ. ಎಲ್ಲಿ ತನಕ ನಾ ಶಂಕರಣ್ಣ, ನಾ ಹಂಗಿದ್ದೀನಿ, ನಾ ಸಂತಿದ್ದೀನಿ, ನಾ ಕೀರ್ತನಕಾರ ಇದ್ದೀನಿ, ನಾ ಪ್ರವಚನಕಾರ ಇದ್ದೀನಿ, ನಾ ತಿಳಿದಾವಿದ್ದೀನಿ, ಇವೆಲ್ಲ ಎಲ್ಲಿ ತನಕ ನಮ್ಮಲ್ಲಿ ನಾ ಸೇರ್ಕೋದು ಕೊಡ್ತಲ್ಲ, ಅಲ್ಲಿ ತನಕ ಸಿಗುವ ಆನಂದ ಏನದಲ್ಲ ಅದು ಆನಂದೇ ಅಲ್ಲ. ಏನು ಅದು ಆನಂದೇ ಅಲ್ಲ, ಮತ್ತಷ್ಟು ನಮ್ಗೆ ಈ ಬ್ರಹ್ಮಾನಂದದಿಂದ ದೂರ ಮಾಡ್ತದೆ. ಅದಕ್ಕೆ ಮಾವಳಿಯವರಿಗಂತೂ ಗೆಲೆ ವಿಪಣ ಮಾಜೆ ತೇ ಸುಖ ಕಾಯಿಸಲು. ಆ ಸುಖ ಏನಂತೇಳಿ ಅಂತಂದ್ರೆ ಹೇಳಿಕ್ ಬರಲಾದಂತ ಸುಖ ಅದು ಯಾವುದು ಅಂದ್ರೆ ಅದು ಬ್ರಹ್ಮ ಸುಖ. ಗೋಪಾರ ಕುಮಾರಿ ಹ್ಯಾಂಗ ಗೊತ್ತಾಗ್ಬೇಕ್ರಿ ನಮಗ ಅಂತ ಕೇಳ್ಬೋದು. ಆ ಸುಖ ನಮಗಾಗ್ಯದ ಅಂತ ಹೆಂಗ ಗೊತ್ತಾಗ್ಬೇಕ್ರಿ ಅಂತ ಕೇಳಿದ್ರೆ ನಿಮ್ಮ ಮೋತಿ ನೋಡಿದ್ರೆ ಗೊತ್ತಾಗ್ತದೆ. ಒಳಗಾದ ಸುಖ ಹೊರಗೆ ಏನಾದ್ರು ಕಾಣ್ತಿತ್ತಂದ್ರೆ ಅದು ನಮ್ಮ ಮುಖದೊಳಗೆ ಕಾಣ್ತಿರ್ತದೆ. ಇಷ್ಟೆಲ್ಲರೂ ಆನಂದದಿಂದ ಅನುವತ್ನಾಗ ಅಕಸ್ಮಾತ್ ಅದ್ರಾಗ ಒಬ್ಬ ಕೆಟ್ಟ ಮೋತಿ ಮಾಡ್ಕೊಂಡು ಕೂತಿತ್ತಂದ್ರೆ ಅವಾಗ ಆಗಿಲ್ಲ ಅಂತ. ಗೋಪಾಲ ಕುಮಾರಿ जया तेरी कृपा दृष्टि होये आनंदाती वृष्टि तेने सुखे सर्व सृष्टि आनंदमय. ದಾಸೋದ್ಯಾಗ 7ನೇ ದಶಕದೊಳಗ ಸದ್ಗುರುಗಳನ್ನ 7 ಓವಿಗಳಿಂದ ವರ್ಣನೆ ಮಾಡ್ಯಾರ. ಅದ್ರಾಗ ಮಧ್ಯ ಓವಿಗಳಂತಾರ ಜಯಾ ತೇರಿ ಕೃಪಾ ದೃಷ್ಟಿ. ಯಾರ ಕೃಪಾ ದೃಷ್ಟಿಯಿಂದ ತೇನೆ ಹೋಯ ತೇನೆ ಜಯಾ ತೇರಿ ಕೃಪಾ ದೃಷ್ಟಿ ಹೋಯ ಆನಂದಾತಿ ವೃಷ್ಟಿ
ಆನಂದದ ಮಳಿಗೆ ಯಾರಂತ ಸುರ್ಲಿಕ್ಕಂತದ ಒಂದು ಹನಿ ಆನಂದ ಅಲ್ಲ. ಆಗ ಹಿಡಿಕೊಂಡು ನಾವು ಬಂದು ಕೂಡಿದೆ ಹಿಂಗ ಆನಂದದ ವರ್ಷ ಆಗ್ಬೇಕು ನಮ್ಮಲ್ಲಿ. ಅಂತರಂಗದಾಗ ಹೊರಗ ಒಳಗ ಎಲ್ಲ ಕಡೆ ಹಂತ ಬಂದು ಜಯ ತೇನೆ ಕೃಪಾ ದೃಷ್ಟಿ ಹೋಯೇ ಆನಂದಾತಿ ವೃಷ್ಟಿ ತೇನೆ ಸುಖೇ ಸರ್ವ ಸೃಷ್ಟಿ ಆನಂದಮಯ. ಅದರಿಂದ ಈ ಸರ್ವ ಸೃಷ್ಟಿನೇ ಆನಂದವಾಗಿ ನಮಗೆ ಕಾಣಿಸ್ಬೇಕು. ಇವ್ರು ನೋಡಿದ್ರೆ ಆನಂದ, ಇವ್ರು ನೋಡಿದ್ರೆ ಒಂದು ನಮ್ಮನೆ ಒತ್ತಿ ಕೂಚುದು, ಇವ್ರು ನೋಡಿದ್ರೆ ಆನಂದ. ಹೀಗೆ ಜಗತ್ತಿನೊಳಗೆ ನಮಗ ಆನಂದ ಒಂದ್ ಕಡೆ, ಆನಂದ ಒಂದ್ ಕಡೆ, ಏನೋ ಒಳ ವಿಕಲ್ಪಗಳು ಹುಟ್ಟಿದ್ದು ಅಂದ್ರೆ ನಿನಗೆ ಸದ್ಗುರುನಾಥನ ಕೃಪಾ ಆಗಿಲ್ಲಂತ. ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಆಗಲಾರ ಆತ್ಮಜ್ಞಾನ ಏನ್ರಿ ಹಂಗಾರ ಏನ್ರಿ ಹಂಗಾರ ಆತ್ಮಜ್ಞಾನ? ಆತ್ಮನ ಅಸ್ತಿತ್ವದ ಅರಿವು ಏನಲ್ಲ ಅದೇ ಆತ್ಮ. ಎಲ್ಲೆಲ್ಲಿ ಅಧಿಕಾರ ಪರಮ ಪರವಸ್ತು ಅಂತ ನಮಗೆ ಅನುಭವ ಪಟ್ಟಿರ್ತಕ್ಕಂಥ ಅವು ಆತ್ಮಜ್ಞಾನ. ಅದು ಆದವರಿಗೆ ಇವ ಶ್ರೀಮಂತ, ಇವ ಬಡವ, ಇಲ್ಲಿ ಹೆಣ್ಮಗಳು, ಇದು ಪ್ರಾಣಿ, ಇದು ಪಕ್ಷಿ, ಇದು ಕಲ್ಲ, ಇದು ಗಿಡ, ಇದು ಮರ, ಇದೇನು ಬೇರೆ ಕಾಣಿಸುತ್ತೆ. ಎಲ್ಲೆಲ್ಲಿ ಆದ್ರೂ ಸಹಿತ ಅದೇ ಕಾಣಿಸುತ್ತೆ. ಅದಕ್ಕೆ ಅದರ ಮಾಡೋದಂತಾರೆ ಆತ್ಮಜ್ಞಾನ ಹಂಗೆ ಆಗುದು. ಸದ್ಗುರುನಾಥ ಕೃಪಾ ಮಾಡಿದ ವಾವುನಾಥ ಸೇವಾ ಸಾಧನ ಅಂತ ಆ ಕೃಪಾ ಆಗಿಲ್ಲ. ಏನು ಬರೆಯಾದ ಸಾಧನ ಮಾಡಿದ್ರೆ ಅದೆಲ್ಲ ದೇಹ ಬರುಣೆ ಮಾಡ್ಬೇಕು. ನೋಡಿ ಏನ್ ಮಾಡ್ಬೇಕು ಸಾಧನ, ಏನ್ ಮಾಡ್ಬೇಕು ಅಂದ್ರೆ ಸಹಜ ಸಾಧನ ಸಹಜ ಗುರುಕೃಪಾ ಪಡ್ಕೊಳ್ಳಿ ಅಂತ
ನಮಗ್ ಕಠಿಣ. आहेतरी परम सुगम सूर आहे तरी परम सुगम परिजनासी जाला दुर्गम काजयाचे चुकले वर्म ಇದು ಸರ ಬಿರಿ ಯಾಕಾಗ್ಯದ ಅಂದ್ರ ಅದು ಮರ್ಮನೆ ನಮಗೆ ತಿಳಿದಿಲ್ಲ ಅಂತ. ಏನು ಇಲ್ಲ ಅಂತಾರ ಗುರು ಮಾತಾ ಪಿತಾ ಗುರು ಚೀ ದೈವತ ಗುರು ಮುಕ್ತಿದಾತ ಐಸೆ ಇಷ್ಟು ತಿಳ್ಕೊಂಡು ಬಿಡಂತಾರ. ಇಷ್ಟು ಯಾರು ತಿಳ್ಕೊಂಡಾರೆ ಅವ್ರಿಗೆ ಆತ್ಮಹತ್ಯೆ ಆಗೇ ಬಿಟ್ಟದ. ಗೊಬ್ಬರ ಕುಮಾರಿ ಕೇವಲ ಮಹಾತ್ಮ ಸಂಪ್ರಶ್ನೆ ತಿಳ್ಕೊಂಡಿಲ್ಲ, ಶಾಂಡ್ರು ಇದನ್ನೇ ತಿಳ್ಕೊಂಡಾರ. ತಂದೆ ನೀನು ತಾಯಿಯು ಸರಿದ್ರು ನಮಗೆ ಆಗ್ತದೆ ನಮಗೆ ತಿಳ್ಕೋದು ಗೊತ್ತಿಲ್ಲ. ಈಗ ಅದೊಂದು ಮರುಬಿರ್ತದೆ, ಎಲ್ಲಕ್ಕೂ ಒಂದು ಮರುಬಿರ್ತದೆ. ಜ್ಞಾನೇಗಣ ಕರ್ಮ ವಿಗಡೆ ಹೇತು ಕದಾಪಿ ನಗಡೆ ಸದ್ಗುರುವಿನ ಜ್ಞಾನ ಜೋಡೆ ಹೇಹಿ ಅಗಲಿದ್ದಾರೆ. ತಿಳಿದಾದ್ಮೇಲೆ ಏನು ಮಾಡಿದ್ರು ಸಹಿತ ನಿನಗೆ ಫಲ ಪ್ರಾಪ್ತಿ ಆಗ್ತಂತ ಹೇಳಿ ಕೊಂಡ್ಬೋದು. ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಅದ್ರಾಗ ನಮಗೆ ತಿಳಿಬೇಕು. ಹಂಗ ನಮಗೆ ಈ ಮಾರ್ಗ ಹಿಡಿದೆವು ಸದ್ಗುರುಗಳಿಂದ ಅನುಗ್ರಹಿತರಾಗ್ಯವಂದ್ರ ಸದ್ಗುರುಗಳ ಕೃಪೆಯನ್ನು ಪಡ್ಕೊಂಡಂತ ಮಹಾತ್ಮರನ್ನು ನೋಡ್ಬೇಕಂತಾರು. ಮಹಾತ್ಮರನ್ನು ನೋಡ್ಬೇಕು. ಅವರು ಗುರು ಕೃಪೆಯನ್ನು ಪಡ್ಕೊಂಡು ಬ್ರಹ್ಮ ಸ್ವರೂಪದೊಳಗೆ ಲೀನ ಆಗ್ಬೇಕು. ನಮಗೆ ಆಗಂತು ಯಾಕಂದ್ರೆ ನಮಗ ಅದೊಂದು ಮರುಮು ಗೊತ್ತಿತ್ತು. ಅದಕ್ಕೆ ಮರುಮು ಗೊತ್ತಿತ್ತು ಅಂದ್ರೆ ಗುರುವಿನ ಗುಲಾಮ ಆಗಿ ಬಿಡ್ತಾರಂತಾರು. ಗುರುವಿನ ಗುಲಾಮನಾಗುವ ತನಕ ಓದಿದರಿಲ್ಲ, ನೂರಾರು ಪುರಾಣಗಳ ಮುಗಿಸಿದರಿಲ್ಲ. ನೂರಾರು ಪುರಾಣಗಳ ಮುಗಿಸಿದರಿಲ್ಲ. ಸಾರ ನ್ಯಾಯ ಕತೆ ಕೇಳಿದರಿಲ್ಲ, ಜೀವನಾಗಿ ಕೇಳಿದರಿಲ್ಲ. ಗುರುವಿನ Para
ಗುಲಾಮ್ ಆಗೋದಕ್ಕೆ ಏನೂ ಇಲ್ಲ. ಗುಲಾಮ್ ಆಗೋದಂದ್ರೆ ಏನಂಗಾರ? ಗುಲಾಮ್ ಆಗೋದಂದ್ರೆ ನಿನ್ನ ಸಂಪೂರ್ಣ ಸ್ವತಂತ್ರತೆ ಕಳ್ಕೊಳ್ಬೋದು. ಒಟ್ಟ ನಿನಗೇನು ಸ್ವತಂತ್ರತನೇ ಇಲ್ಲ. ಅವಾಗ ನಿನ್ನ ಎಲ್ಲ ಇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ ಇವತ್ತರ ಮೇಲೆ ಅಧಿಕಾರ ಯಾರಿರ್ತಂದ್ರೆ ಸದ್ಗುರುನಾಥ. ಸದ್ಗುರುನಾಥನ ಕೈಯಾಗ ಕೊಟ್ಟು ಬಿಡೋದು. ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಪಾಲಿಗೆ ಬಿದ್ದೆನು ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ. ಒಮ್ಮೆ ನಾವು ಸದ್ಗುರುಗಳ ಶರಣಾಗತ ಆಗ್ಬಿಟ್ರೆ ನಾವು ಏನು ವಿಚಾರ ಮಾಡೋದು ಅಂತಾರ ಅವರು. ಮಾವಲಿಯವ್ರು ಅಂತಾರ, ನಾಯಿ ಪುಣ್ಯಾಚಿ ಮೋದನೆ, ನಾಯಿ ಪಾಪಾಚಿ ಟೋಚನೆ. ಒಮ್ಮೆ ನೀ ಶಿಷ್ಯ ಆಗ್ಬಿಟ್ಟು ಶರಣಾಗತ ಆಯ್ತಂದ್ರೆ ನಿನ್ನಿಂದ ಆಗುವಂತ ಪುಣ್ಯದ ಲೆಕ್ಕ ಹಿಡಿಬೇಡ. ನೀನು ಪಾಪ ನನ್ನ ಕೈಲಿ ಹೆಂಗಾತು ಅಂತ ತ್ರಾಸು ಮಾಡ್ಕೋಬೇಡ. ಪಾಪ ಪುಣ್ಯ ಎಲ್ಲ ನಿನ್ನ ಸದ್ಗುರುವಿಗೆ ಸಂಬಂಧಿಸಿದ. ನಾ ಏನ್ ಮಾಡ್ಲಿ ಅಂತೀನಿ? ನಿನಗೆ ನಾನು ಶರಣಾಗತನಾಗಿಬಿಡ್ತೀನಿ. ಶರಣಾಗತ ಶಿವಾಯೇ ಚಿಂತ ತೋಚಿ ಏಕ ಸದ್ಗುರುದಾತ, ಜೈಸೆ ಬಾಳಕ ವಾಡಲಿ ಮಾತಾ ನಾನಾ ಎತ್ತೆ ಶರಣಾಗತಿ ಆಗದ ನಿನ್ನ ಚಿಂತೆ ಯಾರು ಮಾಡ್ತಾರಂದ್ರ ನಿನ್ನ ಸದ್ಗುರುನಾಥರೇ ಮಾಡ್ತಾರೆ. ಮತ್ತೇನೂ ಇಲ್ಲ. ಶರಣಾಗತಾಸಿ ಬಾಹ್ಯ ಚಿಂತ ತೋಚಿ ಏಕ ಸದ್ಗುರುನಾಥ ಅವೊಬ್ಬರೇ ಮಾಡವ ನಮ್ಮ ಚಿಂತೆ. ಉಳಿಕಿದವರು ಯಾರು ಮಾಡೋದು. ಬಹಳ ಏನಂತಾರ ಅವರು, ನಾವು ಏನು ದುಡ್ಡು ತಂದು ಹಾಕಿದೇವಂದ್ರೆ ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ ಪಡ್ತಾರ. ಬಿಟ್ಟು ನೋಡಂತಾರ ಯಾಕೋ ನಮ್ಮ ಬರ್ತೀನಿ ಗಂಟೆ ನಮ್ಮ ಮನೆಯೊಳಗೆ ಸಮಾಧಾನ ಸೇವಾ ಅಂತಂದ್ರೆ ನೀ ಏನು ಮಾಡಿಲ್ಲ. ಯಾಕ ಹಿಂಗ್ಯಾಕೆ ನೀನು ಏನ್ ಮಾಡಕ್ಕೆ ನೀನು ಕಟ್ಕೊಂಡು ಏನ್ ಸಿಕ್ಕಾತು? ಇನ್ನೂ ತನಕ ಬಾಡಿಗೆ ಮನೆಯೊಳಗೆ ಇರೋದಾದ್ರೆ ತಪ್ಪಿಲ್ಲ. ಒಂದು ಸ್ವಂತ ಮನೆ ಕಟ್ಟುವಷ್ಟು ಸೈನಿಕ ಹೋಗಿಲ್ಲ. ಏನ್ ಸಂತೋಷ ಇದೆ ಇವತ್ತಾರ ನಾನು ಹೇಳ್ತಿದ್ದಂತ ಹೇಳಿ ಅದೇನಂತ ಒಂದೊಂದು ಅನುಮಾನ ಕಟ್ಟಿದಾಗ ಅಲ್ಲೇ ಇಲ್ಲೇ ಸಾಲ ತೆಗೆದರು ಏನ್ ಮಾಡ್ತಾರೋ ಪ್ಲಾಟ್ ತಗೊಂಡ ಅವರೆಲ್ಲ ಆ ಪ್ಲಾಟ ಮತ್ತೆ ತಾನೇ ಹೆಸರೇ ಬರ್ಸ್ಕೊಂಡು
ಹೋಗಿ ನೋಡಿ ಏನಲ್ಲಿ ಕಟ್ಟಿದ್ದಿ ನೋಡಿ ಕ್ಲಾಸ್ ತಗೊಂಡು ನಿನ್ನ ಹೆಸರಲ್ಲಿ ಎಂತ ಬೇಕಿದ್ದು ಮನ್ಯಾಗ ಭಾಳ ಸಂತೋಷ ಭಾಳ ಸಂತೋಷ ಒಂದು ಮಾತಾಡೇ ಯಾಕಂದ್ರೆ ಇಷ್ಟೆಲ್ಲ ಮಾಡಿ ಏನ್ ಕ್ಲಾಸ್ ತಗೊಂಡೆ ದೊಡ್ಡ ವ್ಯಾಪಾರ ಮಾತಾಡ ಅದು ಹೇ ನೋಡ್ಬಾಯಿ ನಿನ್ನ ಮನೆಯವರು ನೋಡ್ತಾರ ಭಾಳ ಸಂತೋಷ ಏನ್ ನಿಲ್ಸಮ್ಮ ಏನ್ ಮಾಡ್ತಿರ್ತೀವಿ ಇದ್ದಾನೆ ಇಲ್ಲ ಯಾಕೆಂದ್ರೆ ನಿರ್ಧಾರ ತನಕ ಬಂದ್ರೆ ಇರಾಂಗಿರಲ್ಲ ಮ್ಯಾಲ ಸ್ಲ್ಯಾಬ್ ಅದು ಹಾಕ್ಬೇಕು ಮತ್ತದಕ್ಕೆ ಸಾಲ ಮಾಡ್ತಾರೆ ಗೋಡಿ ಇಡೀ ನಾವು ಹಾಗೆ ಹಂಗೂ ಹಿಂಗೂ ಮಾಡಿ ಮನೆ ಹೋಗ್ಲಿಕ್ಕೆ ಅದಕ್ಕಿಂತ ಮೊದಲು ಹೇಳ್ಬೇಕು ನೋಡ್ರಿ ನಿಮ್ಮ ಪೈಕಿ ಮಂದಿ ಯಾರು ಬರಂಗಿಲ್ಲ ನಮ್ಮನೆ ಮಂದಿ ಹತ್ರಕ್ಕೆ ಯಾರು ಮಾಡೋದು ಭಾಳ ಸಂತೋಷ ಓಪನಿಂಗ್ ಮಾಡ್ತಾರೆ ಒಂದು ತಿಂಗಳಾದ್ಮೇಲೆ ಓಪನಿಂಗ್ ಹೋಗಾರ ಮನೆ ಹೋಗಿ ನೋಡ್ತಾರೆ ಇಬ್ರು ಗಂಡ ಹೆಂಡತಿ ಕುರ್ಚಿ ಹಾಕೊಂಡು ಮನೆ ಮಾಡ್ತಾರೆ ದೊಡ್ಡ ಮನೆ ಕಟ್ಟಿ ಒಳಗೆ ಕೂತಿಲ್ಲ ಅಂದ್ರೆ ಏನು ಮಾಡೋದು ಅಕ್ಕನ ನೌಕರಿ ಮಾಡ್ತಾರೆ ನಾನು ನೌಕರಿ ಮಾಡ್ತೀವಿ ಅಕ್ಕನ ಸಾಮಾನು ನಾವೊಂದು ಸಾಮಾನು ಹೀಗಾಗಿ ಮನೆ ತುಂಬ ಸಾಮಾನ್ಯ ಆಗಿರ್ತಾವ ಭಾಳ ಕೊನೆ ಉಸಿರು ಇಳಿತದ ಹಾಕ್ತಾರ ಮನೆಯೊಳಗ ಇನ್ನ ಮಂದಿ ಬರುದು ಸಂಬಂಧಿಕರು ಬರುದು ಲೇಟ್ ಆಗ್ತದ ಅದೇ ಮಾಹಿತಿ ಶುರು ಮಾಡ್ತದೆ ಏನ್ ಶವ ಇರ್ತದ ಮಾಹಿತಿ ಶುರು ಮಾಡ್ತದ ಮಗು ಒಯ್ದು ನಮ್ಮ ಕನಸಿನಾಗ ಬಂದ ನಮ್ಮಲ್ಲಿ ಎಲ್ಲಿ ಹೊಡೆದಾಗ ಆಗ್ತದ ಮಗು ಒಯ್ದು ಅಜ್ಞಾನದಿ ಜನಿಸಿದ ಅಂಗಡಿಯ ಬಂದು ತನ್ನ ಮನೆಯೊಳಗ ಹಾಕಿ ಎನಿಸಿ ಭಿನ್ನ ಭಿನ್ನ ತನ್ನ ದೇಹವನ್ನು ಕೊಟ್ಟು ಚಂದಿಗಾಸುವಳಿಯ ನೋಡಲು ಚಂದಿಗಾಸುವಳಿಯ ಆರುಳಿತ ಒಂದೊಂದಕ್ಕೆ ಮೂವರೊಳಗೆ ಸರಿಯೇ ನಾಗಿಯೇ ಮೊದಲು ಒಯ್ದು ನೋಡ್ರಪ್ಪ ಅಂತೇಳಿ ಮತ್ತೆ ಕ್ಲಾಸ್ ಮಾಡ್ಕೊಳಿಕಂತ ಒಯ್ದು ಹೋಗಿ ಅದು ತಗೊಂಡು ಹೊರಗೆ ಹೋಗ್ತಾರ ಈಗ ಹೇಳ್ತಾರ वत्सगोष्ठे भार्या ग्रहद्वारे जनस्मशाने देहासिताय परलोक मार्गे कर्मानुगच्छति सत्यमेकः ಇದೆಲ್ಲ ಇದು ಈ ಸಂಸಾರ ಪರಿಸ್ಥಿತಿ ಇಷ್ಟೇ
ನೀ ಗಳಿಸಿದ್ದನ ಕರ ಮನಿ ಗಿನಿ ಇವೆಲ್ಲ ನೀವು ಹೋಗೋ ಹೊತ್ನ್ಯಾಗ ನಮಗೆ ತ್ರಾಸ ತಗೊಳಂತ ಮನಿ ಸರ್ದು ಬರ್ತಾವ ನಾವು ಒಂಚೂರು ಒಬ್ಬ ತೀರ ಮಾಡಿಸಿದ ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು ಬಂದದು ಕಾಲಕ್ಕ ಬರುವುದಿಲ್ಲ ಯಾರು ಬಂದದು ಗುರುನಾಥನ ಸೇವಾ ಮಾಡಿ ಮುಕ್ತಿ ಹೊಂದುವಂತ ಯಾಕಂದ್ರೆ ಸದ್ಗುರು ಮಾತ್ರ ಮುಕ್ತಿ ಕೊಡ್ತಾನ ಉಳ್ಕಿದವರೆಲ್ಲರೂ ಮುಕ್ತಿ ಕೊಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ ತೋರಿ ಹರಿಹರ ಬ್ರಹ್ಮಾದಿಗಳು ಕೊಡುವಂತ ಗುರುಗಳ ಯಾಕಂದ್ರ ಸದ್ಗುರುನಾಥನ ಪದವಿ ಹಂಗದ ಅದು ಎಲ್ಲದರ ಅಲ್ಲದ ಹರಿಹರ ಬ್ರಹ್ಮಾಧಿಪತಿಗಳು ಇಲ್ಲದ ಏನು ಸಕಲ ಸೃಷ್ಟಿಗೆ ಚಾಲಕ ಹರಿಹರ ಬ್ರಹ್ಮಾದಿಕ ತೇಲಿ ಸದ್ಗುರು ಪದೀರಂಕ ಮಹತ್ವಾದ ಕೆಡತಿ ಸದ್ಗುರುವಿನ ಪದವಿ ಅದರಿಗೆ ಇವ್ರ ಪದವಿ ಸೇವಕ ಗುರುನಾಥ ಆಜ್ಞೆ ಮಾಡ್ಯಾನಂತೇಳಿ ಸೃಷ್ಟಿ ಚಾಲನೆ ಮಾಡೋದಾಗ್ಲಿ ಸಂಭಾಳಿಸೋದಾಗ್ಲಿ ಆಮೇಲೆ ಅದನ್ನ ಲಯ ಮಾಡಿಸೋದಾಗ್ಲಿ ಇದೆಲ್ಲ ಅವ್ರು ಮಾಡ್ಲಿಕ್ಕತ್ತಾರ ಸೂರ್ಯ ಸರಿಯಾಗಿ ಮಾಡ್ಲಿಕ್ಕತ್ತಾರ ಸರಿಯಾಗಿ ಮುಳುಗ್ಲಿಕ್ಕತ್ತಾರ ಏನ್ ಬಿಲ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಸ್ವಲ್ಪ ಹೆಚ್ಚುತ್ತಂದ್ರೆ ಈಗ ಒಂದು ಫ್ರೀ ಮಾಡಿದ್ರು ಸಿಕ್ಕಾಪಟ್ಟೆ ಲೈಟ್ ಕೊಡ್ಬೇಕಾಗ್ತದೆ ಎಂದು ಬಿಲ್ ಕೇಳಿಲ್ಲ ಏನು ನೋಡಿ 20 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ಕುಡಿತೇವೆ ಎಷ್ಟು ನೀರು ಖರ್ಚು ಮಾಡ್ತೇವೆ ಕರೆ ಏನು ಭಗವಂತ ಏನೋ ನೀರಿನ ಬಿಲ್ ಕೊಡೋದು ಕೇಳಿಲ್ಲ ಏನೂ ಕೇಳಿಲ್ಲ ಅನ್ಸೈತಿ ಯಾಕೆ ನಾಮಸ್ಮರಣೆ ಮಾಡಬಾರ್ದು ಏನೂ ಕೇಳಿಲ್ಲ ಇಷ್ಟು ಉಪಕಾರ ಮಾಡ್ಲಿಕ್ಕಂತೇಳಿ ಅವ್ನು ನಾಮಸ್ಮರಣೆ ಮಾಡ್ಬೇಕು ಇಲ್ಲೋ ಧ್ಯಾನಿಗಳಾದ್ರು ಕೈ ಮುಗಿದು ಹೇಳ್ತಾರೆ ನಾ ಹಂಗೆ ಹೇಳುದಿಲ್ಲ ಏಕನಾಥ್ ಮಹಾರಾಜರು ಅಂತಾರ ಕರ ಜೋಡು ನಿವಿನ ಬಿತ್ತೋ ತುಮ ತುಮಿ ವಾಸುದೇವ 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 ನನಗೆ ತೀರ್ಥಾತೆ ಬ್ರಹ್ಮ
ಒಪ್ಪುಗೊಂಡ ಮಹಾಸ್ವಾಮಿ ನಾರಾಯಣ ಯತಿಗಳು ಕೈ ಹಿಡ್ಕೊಂಡು ಕರ್ಕೊಂಡು ಮೂರು ತಿಂಗಳು ದೇವರಾಪುರ 3 ತಿಂಗಳಿದ್ರ ನಾರಾಯಣ ಯತಿಗಳು ಪ್ರವಚನ ಕೂತ್ರ ತಿಳ್ಕೊಂಡು ಮಹಾಸ್ವಾಮಿ ಶ್ರೋತೃ ಆಯ್ತು ಕೂತ ಈಗ ನಿಮಗತೆ ಸುಮ್ ಕೂಡುದಿಲ್ಲ ಪ್ರವಚನ ಮುಗಿದ ಕೂಡಲೇ ಏನ್ರಿ ಏನ್ ಬಹಳ ಕಟ್ಟಿದ್ರೆ ಹೇಳೋದಿಲ್ಲ ಏನ ಅವ್ರ ಪ್ರವಚನಕಾರ ಕೀರ್ತನಕಾರ ಬಾಯಿ ತಕೊಂಡು ಕೂತಿರ್ತಾರೆ ಯಾರು ಒಬ್ಬರು ಚಲೋ ಹೇಳಿ ಓಹೋ ಪಕ್ಕ ಕೇಳಿದ್ರೆ ಹೇಳಬೇಕಾಗ್ತದ ಮರುದಿವ್ಸ ಮತ್ತು ಚಿದಂಬರ ಮಹಾಸ್ವಾಮಿಗಳು ವಕ್ತಾರಾಗ್ತಾರೆ ನಾರಾಯಣ ಯತಿಗಳು ಶ್ರೋತೃ ಆಗ್ತಾರೆ ಹಿಂಗೆ ದಿವಸ ಇಬ್ಬರು ಬ್ರಹ್ಮಜ್ಞಾನಿಗಳ ಒಂದು ಸಂಭಾಷಣೆ ಹೆಂಗಿರ್ಬೇಕು ಅದನ್ನ ಕೇಳೋರು ಒಂದು ಪುಣ್ಯಾರಿ ಅಂತ ತಿರ್ಬೇಕು ಹಿಂಗೆ 3 ತಿಂಗಳಿದ್ದು 3 ತಿಂಗಳಾದ್ಮೇಲೆ ಹೊಡ್ತಾರೆ ನರಸೋವಾಡಿಗೆ ಅವಾಗ ಹೇಳ್ತಾರೆ ನೋಡು ನಾರಾಯಣ ನೀವು ಹೋಗುವತ್ನಾಗ ಸಾಂಗ್ಲಿ ಮೇಲೆ ಹೋಗು ಸಾಂಗ್ಲಿ ಜೈಲ್ನಾಗ ನಮ್ಮ ಸಖಾರಾಮ್ ತ್ರಿಂಬಕರ್ದೆ ಅವು ನಾನಾ ಅಂತಿರ್ತಾರೆ ನಮ್ಮ ನಾನಾ ಇದ್ದಾನೆ ಅಲ್ಲಿ ಹೋಗಿ ಅವ್ನು ಹೇಳು ಇನ್ನು 16ನೇ ದಿವಸಕ್ಕೆ ನಿನ್ನ ಬಿಡುಗಡೆ ಆಗ್ತದೆ ಅಂತ ಹೇಳಿ ಅವ್ರು ಹೋಗ್ತಾರೆ ಹೋಗಿ ಸಾಂಗ್ಲಿ ಜೈಲ್ನಾಗ ಹೋಗ್ತಾರೆ ಜೈಲ್ನಾಗ ಹೋಗಿ ಹಿಂಗೆ ಹೇಳ್ಯಾರಪ್ಪ ಮತ್ತೆ ಇನ್ನು 16 ದಿವಸ ನಿನ್ನ ಬಿಡುಗಡೆ ಆಗ್ತದೆ 16ನೇ ದಿವಸಕ್ಕೆ ಸಾಂಗ್ಲಿ ಒಂದು ಏನು ಇರ್ತಾರಲ್ಲ ಅವ್ರ ಸರ್ಕಾರ ಅವ್ರ ಕನಸಾಗಿ ಏನು ಅದು ಸರ್ಕಾರಿ ಅಂತಂದ್ರಲ್ಲ ಮತ್ತೆ ಅವ ಹಂಗೆ ಇತ್ತು ಅವ್ರಿಗೆ ಹೋಗಿ ಹೇಳ್ತಾರೆ ಈ ನಾಳೆ ಮುಂಜಾನೆ ಅನ್ನೋದಕ್ಕೆ ಅವೇನು ಸಕಾರಾಮ್ ಇದ್ದಾರಲ್ಲ ಅವ್ನು ಜೈಲಿನಿಂದ ಬಿಡಲಿಲ್ಲ ಅಂದ್ರೆ ನಿನಗೆ ಶಿಕ್ಷಾ ಕೊಡ್ತು ನಿನ್ನ ಪರಿಣಾಮ ಜಾಸ್ತಿ ಆಗೋದು ಅಂದ ಕೂಡ ರಾತ್ರಿ ಹೋಗ್ತಾ ಅವ್ರ ಸರ್ಕಾರ ಹಳೆ ಕಿವಿ ತೆಗೆದು ಹೊರಗೆ ಬರ್ರಿ ನಮ್ಮ ಕಡೆ ತಪ್ಪಾಗಿದೆ ಅಂತಾರೆ ತಪ್ಪಾಗ್ಯದ ಸುಮ್ಮನೆ ಬರ್ಬಾರ್ಕಿಲ್ಲ ಮತ್ತು 2 ದಿವಸ ಜೈಲಾಗಿದ್ದಾವೆ ಇವ್ರು ಸರ್ಕಾರ ಮಾಡ್ತಾರೆ ನನಗೆ ಇನ್ನೊಂದು 4 ದಿವಸ ಇರಂಗೆ ಅಲ್ಲೇ ಹಾಕಿಬಿಡೋದು ಅಂದ್ಕೊಂಡೆ ಏನಿಲ್ಲ ನನಗೊಂದು ಹಾಳಿ ಅಂತ ಕೊಡ್ರಿ ನಾವು ಒಂದು 4 ದಿವಸ ಇದ್ದ ನನ್ನ ಗುರುವಿನ ಚರಿತ್ರೆಯನ್ನು ಬರ್ಕೊಂಡು ಬರ್ತೀನಿ
ಆ ಚಿದಂಬರ ಮಹಾಸ್ವಾಮಿ ಚರಿತ್ರೆಯಲ್ಲಿ ಹೆಂಡಿ ತಗೊಂಡು ಬರ್ತಿರ್ತಾರೆ ಬಾಡಿಗೆ ಮತ್ತೇನಿಲ್ಲ ಮತ್ತು ಇದು ಸಿಗಲು ಹೆಂಡಿ ತಗೊಂಡು ಚಿದಂಬರೇಶ್ವರ ಚರಿತ್ರೆ ಬರ್ದಿರ್ತಾರೆ. 4 ದಿವಸನಾಗ ಹೋಗಿ ಕರ್ಕೊಂಡು ಬಂದು ಸೀದಾ ಏನಪ್ಪ ಅಂದ್ರೆ ಮಹಾಸ್ವಾಮಿ ಅಂತೇಳಿ ಬಂದು ಅವರು ನಮಸ್ಕಾರ ಹಾಕಿ ಕುಡಿದು ಹೋಗೋದು ನಾವು. ಯಾರ್ಯಾರು ಮಹಾಸ್ವಾಮಿ ದರ್ಶನಕ್ಕೆ ಬಂದವರು ಬಾಯಿ ಹೋಗೇ ಇಲ್ಲ. ನಾವೆಲ್ಲರೂ ಬಾಯಿ ಹೋಗೋ ಸಂಬಂಧೇ ಬಂದಿರ್ತೇವೆ. ಗೊಬ್ಬರ ಕುಮಾರಿ ಅಗಮ್ಯವಾದ ಸ್ಥಿತಿ ಯಾವುದಂದ್ರೆ ಸದ್ಗುರುನಾಥನ ಸ್ಥಿತಿ ಅದಂತೆ. ತುಕೋಪಾರಾಯಣಂದ್ರು ಸಕಲ ದೇವಾಂತೆ ದೈವ ತುಕಾಮಣೆ ಸದ್ಗುರು ಸೇವಾ ಸಕಲ ದೇವಾವರಿಷ್ಠ. ಎಲ್ಲಾ ದೇವರ ಸೇವಾದಕ್ಕಿಂತ ಹೆಚ್ಚಿನ ಸೇವಾ ಏನಂದ್ರೆ ಇದು ಸದ್ಗುರು ಸೇವಾ ಮಾಡಿ. ತುಕಾಮಣೆ ಸದ್ಗುರು ತುಕಾಮಣೆ ಸದ್ಗುರು ಸೇವಾ ಸೇವಾ ತುಕಾಮಣೆ ಸದ್ಗುರು ಸೇವಾ ಸೇವಾ ತುಕಾಮಣೆ ಸದ್ಗುರು ಸೇವಾ ಸೇವಾ ತುಕಾಮಣೆ ಸದ್ಗುರು ಸೇವಾ ಸೇವಾ ತುಕಾಮಣೆ ಸದ್ಗುರು ಸೇವಾ Thank you.
अकुळा माझ्या सकळा हरीच्या असा कल्पनेची पादान हो कोण काळे समगले सुखी असो अहंकाराचा वारा लागो रासा माझा विठुरासा भाविकास नामडे दया सर्व कल्याण जाम गिरला पांडुरंग चिदंबर नमस्ते तो चिंतितार्थ प्रदायिने औदुंबर सदावास चिदंबर नमोस्तुते चिदंबर नमस्ते तो चिंतितार्थ प्रदायिने औदुंबर सदावास चिदंबर नमोस्तुते चिदंबर नमस्ते तो चिंतितार्थ प्रदायिने औदुंबर शिव 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 ಇಲ್ಲಿಯವರೆಗೆ ಸದ್ಗುರು ಸಮರ್ಥ ಕೃಪೆಯಿಂದ ಮಹಾಸ್ವಾಮಿ ಚಿದಂಬರೇಶ್ವರ ಮಹಾರಾಜರ ಕೃಪೆಯಿಂದ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಪರಮ ಕೃಪೆಯಿಂದ ಅವರು ನುಡಿಸಿದಂಥ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ತುಕೊಬ್ಬರಾಯರ ಒಂದು ಅಭಂಗವನ್ನು ಪೀಠಿಕೆಗಾಗಿ ತಗೊಂಡು ಗುರುವಿನ ಒಂದು ಮಹಿಮೆಯನ್ನು ನಾವು ನೀವೆಲ್ಲ ಚಿಂತನವನ್ನು ಅಂಥ ಗುರುವಿನ ಸೇವೆ ಮಾಡಿ ನಾವು ನೀವು ಧನ್ಯರಾಗೋದು ಅಂತ ಒಂದು ಕೃಪಾ ಅಂತ ಒಂದು ಶಕ್ತಿ ಅಂತ ಒಂದು ಪ್ರೇರಣಾ ಸದ್ಗುರು ಸಮರ್ಥರು ನಮಗೆ ನಿಮಗೆ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಯನ್ನು